ಇವತ್ತು ರಾತ್ರಿ ಈ ಗಂಜಿ ಗಿರಾಕಿಗಳಿಗೆ ಬಡತನ, ಬಡವರು ಇವ್ರ್ಯಾರೂನು ನೆನಪಾಗೋದಿಲ್ವಾ? ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು ಇದ್ಯಾವುದೂ ಕಣ್ಣಿಗೆ ಕಾಣೋದಿಲ್ವಾ? ಪರಿಸರದ ಮೇಲೆ ಎಲ್ಲಿಲ್ಲದಂತಹ ಪ್ರೀತಿ, ಪ್ರೇಮ ಎಲ್ಲ ಉಕ್ಕಿ, ಹುಕ್ಕಿ, ಹುಕ್ಕಿ ಹರಿಯೋದಿಲ್ವಾ? ಪ್ರಾಣಿ ಪಕ್ಷಿಗಳ ಮೇಲೆ ದಯೆ, ಕರುಣೆ, ಮಮಕಾರ ಎಲ್ಲ ಬರೋದಿಲ್ವಾ? ಶಬ್ದ ಮಾಲಿನ್ಯವಾಗುತ್ತೆ, ವಾಯು ಮಾಲಿನ್ಯವಾಗುತ್ತೆ ಅನ್ನೋದು ಗೊತ್ತಿಲ್ವಾ? ಅಲ್ಲ ಕಣ್ರಿ. ಯಾವುದೋ ಯಾರ್ದೋ ವಿದೇಶಿಗರ ಹೊಸ ವರ್ಷವನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡೋದ್ರಿಂದ ಏನು ಬಡವರ ಹೊಟ್ಟೆ ತುಂಬುತ್ತೇನ್ರಿ? ಹೊಸ ವರ್ಷವನ್ನ ಆಚರಣೆಯನ್ನ ಮಾಡೋದ್ರಿಂದ ಬಡವರ ಹೊಟ್ಟೆ ತುಂಬುತ್ತಾ? ಅಥವಾ ಹೊಸ ವರ್ಷವನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡೋದ್ರಿಂದ ಏನಾದ್ರೂ ದೇಶದಲ್ಲಿ ಬಡತನವೇನಾದ್ರೂ ನಿರ್ಮೂಲನೆಯಾಗುತ್ತೇನ್ರಿ? ನಿರ್ಮೂಲನೆಯಾಗುತ್ತಾ? ಕೇಳ್ರಿ, ಪ್ರಶ್ನೆಯನ್ನ ಮಾಡ್ರಿ ಇವಾಗ. ಏನಾದ್ರೂ ರಾಜಕಾರಣಿಗಳ ಪ್ರಶ್ನೆಗಳನ್ನ ಮಾಡ್ತೀರಾ ನೀವುಗಳು? ನೀವು ಖಂಡಿತ ರಾಜಕಾರಣಿಗಳ ಪ್ರಶ್ನೆಗಳನ್ನ ಮಾಡೋದಿಲ್ಲ. ಯಾಕಂದ್ರೆ ನೀವೆಲ್ಲ ದೊಡ್ಡ ದೊಡ್ಡ ಗಂಜಿ ಗಿರಾಕಿಗಳು. ಇವತ್ತಿನ ದಿನವೂ ಪ್ರಶ್ನೆಯನ್ನ ಮಾಡಬೇಕು. ನೋಡ್ರಪ್ಪ, ಪಟಾಕಿಗಳನ್ನ ಹೊಡಿಬೇಡಿ, ಹಬ್ಬವನ್ನ ಆಚರಣೆಯನ್ನ ಮಾಡಬೇಡಿ. ನೀವು ಪಟಾಕಿಯನ್ನ ಹೊಡೆಯೋದ್ರಿಂದ ಶಬ್ದ ಮಾಲಿನ್ಯವಾಗುತ್ತೆ, ವಾಯು ಮಾಲಿನ್ಯವಾಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತೆ, ಮನೆಯಲ್ಲಿ ಅಸ್ತಮ ರೋಗಿಗಳಿರ್ತಾರೆ, ಆಸ್ಪತ್ರೆಗಳಲ್ಲಿ ರೋಗಿಗಳಿರ್ತಾರೆ, ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ. ನೀವು ಪಟಾಕಿಗಳನ್ನ ಹೊಡೆಯೋದ್ರಿಂದ ಇವ್ರಿಗೆಲ್ಲ ತೊಂದರೆ ಆಗುತ್ತೆ. ಹಾಗಾಗಿ ಪಟಾಕಿಗಳನ್ನ ಸಿಡಿಸದಿರಿ, ಪಟಾಕಿಗಳನ್ನ ಹಚ್ಚಬೇಡಿ ಅಂತ ನೀವು ಬುದ್ಧಿ ಮಾತುಗಳನ್ನ ಹೇಳ್ಬೇಕು ರಾಜಕಾರಣಿಗಳು. ಅದಕ್ಕೊಂದು ಕಾನೂನನ್ನ ತರಬೇಕು. ಯಾವ ರೀತಿಯಾಗಿ 10 ಗಂಟೆ ಮೇಲೆ ಪಟಾಕಿ ಹೊಡೆಯಂಗಿಲ್ಲ ದೀಪಾವಳಿಯಲ್ಲಿ, ಗಣಪತಿ ಹಬ್ಬದಲ್ಲಿ ಯಾವ ರೀತಿಯಾಗಿ ಪಟಾಕಿಗಳನ್ನ ಹೊಡೆಯಂಗಿಲ್ಲ, ಯಾವ ರೀತಿಯಾದಂತಹ ನಿರ್ಬಂಧಗಳನ್ನ, ಯಾವ ರೀತಿಯಾದ ನಿಯಮಗಳನ್ನ ತರ್ತೀರಿ, ಎಲ್ಲ ರೀತಿಯಾದಂತಹ ನಿಯಮಗಳನ್ನ ನೀವು ರಾಜಕಾರಣಿಗಳು ತರಬೇಕು. ಹಾಗೆ ಈ ಸಮಾಜಕ್ಕೆ ಹೇಳಿ, ನೋಡ್ರಪ್ಪ, ಅದ್ದೂರಿಯಾಗಿ ಹೊಸ ವರ್ಷವನ್ನ ಆಚರಣೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅದ್ದೂರಿಯಾಗಿ ಹೊಸ ವರ್ಷವನ್ನ ಆಚರಣೆಯನ್ನ ಮಾಡೋ ಬದಲು ಅದೇ ಹಣವನ್ನ ತೆಗೆದುಕೊಂಡು ಹೋಗಿ ಬಡವರಿಗೆ ಬಟ್ಟೆಗಳನ್ನ ಕೊಡ್ಸಿ, ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನನ್ನ ಕೊಡ್ಸಿ, ಬಡವರಿಗೆ ಊಟವನ್ನ ಹಾಕಿ, ಸಹಾಯವನ್ನ ಮಾಡಿ, ಸಮಾಜದಲ್ಲಿರುವಂತಹ ಬಡತನ ಅನ್ನೋದನ್ನ ನಿರ್ಮೂಲನೆಯನ್ನ ಮಾಡೋದಕ್ಕೆ ಕೈ ಜೋಡಿಸಿ ಅಂತ ಹೇಳ್ಬೇಕು. ಯಾರೆಲ್ಲ ಹೊಸ ವರ್ಷವನ್ನ ಆಚರಣೆಯನ್ನ ಮಾಡ್ತಿದಾರ ಅವ್ರಿಗೆಲ್ಲ ಹೇಳ್ತಾರ ಯಾರಾದ್ರೂ? ಖಂಡಿತವಾಗಿ ಹೇಳೋದಿಲ್ಲ. ಈ ನಮ್ಮ ಕುಲಗೆಟ್ಟ ಸಮಾಜ ಯಾವ ರೀತಿಯಾಗಿ ನಮ್ಮ ಯುವ ಸಮುದಾಯಕ್ಕೆ ಹೇಳ್ಕೊಡ್ತಾ ಇದೆ, ಯಾವ ರೀತಿಯಾಗಿ ಕಲಿಸ್ಕೊಡ್ತಾ ಇದೆ ಅಂದ್ರೆ, ಲಿಂಗದ ಮೇಲೆ ಹಾಲನ್ನ ಹಾಕಿದ್ರೆ, ಏನ್ ಹೇಳಿ, ಲಿಂಗದ ಮೇಲೆ ಹಾಲನ್ನ ಹಾಕಿದ್ರೆ ಮನೆಗಳು ಹಾಳಾಗ ಹೋಗುತ್ತೆ ಅಂತ ಕಲಿಸ್ಕೊಡ್ತಾ ಇದ್ದಾರೆ. ಅದೇ ಹೊಟ್ಟೆಯ ಒಳಗಡೆಗೆ ಹಾಲು ಕೋಲ್ ಹಾಕೊಂಡ್ರೆ ಮನೆ ಉದ್ಧಾರ ಆಗುತ್ತೆ ಅಂತ ಕಲಿಸ್ಕೊಡ್ತಾ ಇದ್ದಾರೆ. ಇದೇ ರೀತಿಯಾದಂತಹ ಸಮಾಜದಲ್ಲಿ ಕಂಡ್ರೆ ನಾವು ಬದುಕ್ತಾ ಇರೋದು. ನೋಡಿ, ಅವ್ರಗಳ್ದು ಯಾವುದೇ ಹಬ್ಬಗಳು ಬರಲಿ, ಯಾವುದೇ ಆಚರಣೆಗಳು ಬರಲಿ, ಯಾವನೊಬ್ಬನು ಬಾಯಿ ಬಿಡೋದಿಲ್ಲ. ಯಾವನೊಬ್ಬನು ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಪರಿಸರದ ಮೇಲೆ ಯಾವ ರೀತಿಯಾದಂತಹ ಕಾಳಜಿಯನ್ನು ಸಹ ತೋರಿಸೋದಿಲ್ಲ. ಹಿಂದೂ ಆಚರಣೆಗಳು ಬಂತು ಅಂದ್ರೆ ನೋಡ್ರಿ, ಈ ಮೋರಿನಲ್ಲಿ, ಈ ತಿಪ್ಪೆಗಳಲ್ಲಿ, ಈ ಮಳೆ ಬಂದಾಗ ಕೆಲವೊಂದಷ್ಟು ಹುಳಗಳು ಉಟ್ಕೊಳ್ತಾವಲ್ಲ, ಆ ರೀತಿಯಾಗಿ ಏಸಿಗೆ ಮೇಲೆ ಬಿದ್ದಿರುವಂತಹ ಹುಳಗಳೆಲ್ಲ ಎದ್ದೆದ್ದು ಓಡ್ ಬಂದ್ಬಿಟ್ಟು ಮಾತಾಡೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಡ್ತವೆ. ಅದು ಬಿಟ್ಟಿಯಾಗಿ ಉಪದೇಶಗಳನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಡ್ತಾರೆ. ಅಯ್ಯೋ, ಅದಾಳಾಗೋಯ್ತದೆ, ಇದಾಳಾಗೋಯ್ತದೆ, ಹಣವನ್ನ ವ್ಯರ್ಥವನ್ನ ಮಾಡಬೇಡಿ. ಏನು ಇವ್ರ ಅಪ್ಪನ ಮನೆಯಿಂದ ತಂದ್ಕೊಟ್ಬಿಟ್ಟು ನಮ್ಗಳಿಗೆ ಕೊಡ್ತಾ ಇದಾರೆ ಅನ್ನಂಗೆ ಮಾತನಾಡ್ತಿರ್ತಾರೆ. ನಮ್ಮ ಹಬ್ಬಗಳನ್ನ ನಾವು ಆಚರಣೆನ ಮಾಡ್ಬೇಕಾದ್ರೆ ಮೂಗ್ ತೋರಿಸ್ತಾರೆ. ನಾವುಗಳನ್ನು ಇದೇ ರೀತಿಯಾಗಿ ಮಾಡ್ಬೋದಲ್ವಾ? ಇವ್ರುಗಳ ಆಚರಣೆನ ಮಾಡುವಾಗ ನಾವುಗಳು ಮೂಗ್ ತೋರಿಸ್ತಾ ಇರ್ಬೇಕು, ನಾವುಗಳು ಬುದ್ಧಿ ಮಾತುಗಳನ್ನ ಹೇಳ್ತಾ ಇರ್ಬೇಕು. ನೀವುಗಳು ಏನಾದ್ರೂ ಸೆಲೆಬ್ರೇಷನ್ ಮಾಡ್ಕೊಳ್ಳಿ, ಅದಲ್ಲ. ನಮ್ಮ ಹಬ್ಬಗಳು ಬಂದಾಗ ನಿಯಮ, ನಿರ್ಬಂಧಗಳು ಎಲ್ಲ ಆಗ್ತವೆ. ಇದು ಫ್ರೀ ಅಂತ ಎಲ್ಲ, ಏನಾದ್ರು ಹೆಂಗಾರು ಮಾಡ್ಕೊಳ್ಳಿ ಅಂತ. ಪಿಕಪ್ ಅಂಡ್ ಡ್ರಾಪ್ ಕೊಟ್ಬಿಡಿ, ನೀವೇ ಪಿಕಪ್ ಮಾಡ್ಬಿಡಿ, ತಿರ್ಗಾ ನೀವೇ ಪಿಕಪ್ ಮಾಡ್ಬಿಟ್ಟು ಡ್ರಾಪ್ ಮಾಡ್ಬಿಡಿ. ಏನೋ ಉದ್ಧಾರ ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.